ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ರಿಗೂ SG ಶಿವಗಂಗಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಕಂಪ್ಯೂಟರ್ಗೆ ಸಂಬಂಧಪಟ್ಟಂತಹ ಸುಮಾರು ವಿಸ್ತೃತ ರೂಪಗಳನ್ನು ತಂದಿದ್ದೀನಿ. ಇದರಲ್ಲಿ ಹಿಂದೆ ಎಕ್ಸಾಮ್ನಲ್ಲಿ ಕೇಳಿರುವಂತಹ ಫುಲ್ ಫಾರ್ಮ್ಗಳಿವೆ, ಮತ್ತು ಮುಂದಿನ ಬೇರೆ ಬೇರೆ ಎಕ್ಸಾಮ್ಗಳಲ್ಲಿ ಎಲ್ಲ ಕೇಳಬಹುದಾದಂತಹ ಫುಲ್ ಫಾರ್ಮ್ಸ್ಗಳನ್ನು ಕೂಡ ಇದರಲ್ಲಿವೆ. ATM ಇದರ ವಿಸ್ತೃತ ರೂಪ ಆಟೋಮೇಟೆಡ್ ಟೆಲ್ಲರ್ ಮಷಿನ್. ALU ಇದರ ವಿಸ್ತೃತ ರೂಪ ಅರ್ಥಮೆಟಿಕ್ ಆ್ಯಂಡ್ ಲಾಜಿಕಲ್ ಯೂನಿಟ್. AVI ಆಡಿಯೋ ವಿಡಿಯೋ ಇಂಟರ್ಲೇವ್ಡ್. AOL ಅಮೇರಿಕನ್ ಆನ್ಲೈನ್ ಅಂತ ಹೇಳಿ. ARPA ಅಡ್ವಾನ್ಸ್ಡ್ ರಿಸರ್ಚ್ ಪ್ರಾಜೆಕ್ಟ್ಸ್ ಏಜೆನ್ಸಿ ಅಂತ ಹೇಳಿ ಫ್ರೆಂಡ್ಸ್. ASNI ಅಮೇರಿಕನ್ ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಇನ್ಸ್ಟಿಟ್ಯೂಟ್ ಅಂತ ಹೇಳಿ. ASP ಆಕ್ಟಿವ್ ಸರ್ವರ್ ಪೇಜಸ್. AMD ಅಡ್ವಾನ್ಸ್ಡ್ ಮೈಕ್ರೋ ಡಿವೈಸಸ್. ARP ಅಡ್ರೆಸ್ ರಿಸಲ್ಯೂಷನ್ ಪ್ರೋಟೋಕಾಲ್ ಅಂತ ಹೇಳಿ. ASCII ಅಂತ ಹೇಳಿ ಅಮೇರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಷನ್ ಇಂಟರ್ಚೇಂಜ್ ಅಂತ ಹೇಳಿ ಫ್ರೆಂಡ್ಸ್. ALL ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್. AMOLED AMOLED ಇದರ ವಿಸ್ತೃತ ರೂಪ ಆಕ್ಟಿವ್ ಮ್ಯಾಟ್ರಿಕ್ಸ್ ಆರ್ಗಾನಿಕ್ ಲೈಟ್ ಎಮಿಟಿಂಗ್ ಡಯೋಡ್ ಅಂತ ಹೇಳಿ. BPS ಬಿಟ್ಸ್ ಪರ್ ಸೆಕೆಂಡ್ ಅಂತ ಹೇಳಿ. BCC ಬ್ಲೈಂಡ್ ಕಾರ್ಬನ್ ಕಾಪಿ, ಇದು ಎಕ್ಸಾಮ್ ನಲ್ಲಿ ಕೇಳಿರೋ ಪ್ರಶ್ನೆ ಆಗಿದೆ ಫ್ರೆಂಡ್ಸ್. BAL ಬೇಸಿಕ್ ಅಸೆಂಬ್ಲಿ ಲ್ಯಾಂಗ್ವೇಜ್. ಬೇಸಿಕ್ ಬಿಗಿನರ್ಸ್ ಆಲ್ ಪರ್ಪೋಸ್ ಸಿಂಬಾಲಿಕ್ ಇನ್ಸ್ಟ್ರಕ್ಷನ್ ಕೋಡ್ ಅಂತ. BMP ಬಿಟ್ ಮ್ಯಾಪ್ ಅಂತ ಹೇಳಿ. BIOS ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್. BT ಬ್ಲೂಟೂತ್ ಅಂತ ಹೇಳಿ. ಕಂಪ್ಯೂಟರ್ ಇದರ ವಿಸ್ತೃತ ರೂಪ ಕಾಮನ್ಲಿ ಆಪರೇಟೆಡ್ ಮಷೀನ್ ಪರ್ಟಿಕ್ಯುಲರ್ಲಿ ಯೂಸ್ಡ್ ಫಾರ್ ಟೆಕ್ನಿಕಲ್ ಎಜುಕೇಷನ್ ಆ್ಯಂಡ್ ರಿಸರ್ಚ್. CU ಕಂಟ್ರೋಲ್ ಯೂನಿಟ್. CPU ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಇದನ್ನು ಕ್ವಶನ್ ಆಗಿದೆ ಫ್ರೆಂಡ್ಸ್ ಎಕ್ಸಾಮ್ನಲ್ಲಿ. COBOL ಕೋಬಾಲ್ ಕಾಮನ್ ಬಿಸ್ನೆಸ್ ಆರಿಯೆಂಟೆಡ್ ಲ್ಯಾಂಗ್ವೇಜ್ ಅಂತ ಹೇಳಿ ಫ್ರೆಂಡ್ಸ್. CSS ಕ್ಯಾಸ್ಕೇಡಿಂಗ್ ಸ್ಟೈಲ್ ಶೀಟ್ಸ್ ಅಂತ ಹೇಳಿ. CDMA ಕೋಡ್ ಡಿವಿಷನ್ ಮಲ್ಟಿಪಲ್ ಆಕ್ಸೆಸ್ ಅಂತ ಹೇಳಿ. CD ಕಂಪ್ಯಾಕ್ಟ್ ಡಿಸ್ಕ್ ಅಂತ ಹೇಳಿ, ಇದನ್ನು ಎಕ್ಸಾಮ್ನಲ್ಲಿ ಕ್ವಶನ್ ಆಗಿದೆ ಫ್ರೆಂಡ್ಸ್. CAI ಕಂಪ್ಯೂಟರ್ ಆ್ಯಡೆಡ್ ಇನ್ಸ್ಟ್ರಕ್ಷನ್. CAM ಕಂಪ್ಯೂಟರ್ ಆ್ಯಡೆಡ್ ಮ್ಯಾನುಫ್ಯಾಕ್ಚರಿಂಗ್. CAE ಕಂಪ್ಯೂಟರ್ ಆ್ಯಡೆಡ್ ಇಂಜಿನಿಯರಿಂಗ್. CAD ಕಂಪ್ಯೂಟರ್ ಆ್ಯಡೆಡ್ ಡಿಸೈನ್ ಅಂತ ಹೇಳಿ. CGM ಕಂಪ್ಯೂಟರ್ ಗ್ರಾಫಿಕ್ಸ್ ಮೆಟಾಫೈಲ್ ಅಂತ ಹೇಳಿ. CRT ಕ್ಯಾಥೋಡ್ ರೇ ಟ್ಯೂಬ್ ಅಂತ ಹೇಳಿ. CPM ಕ್ಯಾರೆಕ್ಟರ್ ಪರ್ ಮಿನಿಟ್ ಅಂತ. DSU ಡಿಜಿಟಲ್ ಸರ್ವಿಸ್ ಯೂನಿಟ್ ಅಂತ. DARPA ಡಿಫೆನ್ಸ್ ಅಡ್ವಾನ್ಸ್ ರಿಸರ್ಚ್ ಪ್ರಾಜೆಕ್ಟ್ ಏಜೆನ್ಸಿ ಅಂತ ಹೇಳಿ. DNS ಡೊಮೈನ್ ನೇಮ್ ಸಿಸ್ಟಮ್ ಅಂತ ಹೇಳಿ. DAP ಡೈರೆಕ್ಟರಿ ಆಕ್ಸೆಸ್ ಪ್ರೋಟೋಕಾಲ್ ಅಂತ. DAT ಡಿಜಿಟಲ್ ಆಡಿಯೋ ಟೈಪ್ ಅಂತ. DOCX ಡಾಕ್ಯುಮೆಂಟ್ಸ್ ಎಕ್ಸ್ಟೆಂಡೆಡ್. DRAM ಡೈನಾಮಿಕ್ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. DIVX ಡಿಜಿಟಲ್ ವಿಡಿಯೋ ಎಕ್ಸ್ಪ್ರೆಸ್. DVD ಡಿಜಿಟಲ್ ವಿಡಿಯೋ ಡಿಸ್ಕ್. DTP ಡೆಸ್ಕ್ಟಾಪ್ ಪಬ್ಲಿಷಿಂಗ್. DVR ಡಿಜಿಟಲ್ ವಿಡಿಯೋ ರೆಕಾರ್ಡರ್, ಇದನ್ನು ಕೂಡ ಎಕ್ಸಾಮ್ನಲ್ಲಿ ಕ್ವಶನ್ ಆಗಿದೆ ಫ್ರೆಂಡ್ಸ್. DOS ಡಿಸ್ಕ್ ಆಪರೇಟಿಂಗ್ ಸಿಸ್ಟಮ್, ಇದನ್ನು ಕೂಡ ಆಗಿದೆ ಎಕ್ಸಾಮ್ನಲ್ಲಿ ಕ್ವಶನ್. ENIAC ಎಲೆಕ್ಟ್ರಾನಿಕ್ ನ್ಯೂಮೆರಿಕಲ್ ಇಂಟಿಗ್ರೇಟರ್ ಆ್ಯಂಡ್ ಕಂಪ್ಯೂಟರ್. ESN ಎಲೆಕ್ಟ್ರಾನಿಕ್ ಸೀರಿಯಲ್ ನಂಬರ್. EDVAC ಎಲೆಕ್ಟ್ರಾನಿಕ್ ಡಿಸ್ಕ್ರೇಟ್ ವೇರಿಯಬಲ್ ಆಟೋಮೆಟಿಕ್ ಕಂಪ್ಯೂಟರ್. EFS ಎನ್ಕ್ರಿಪ್ಟಿಂಗ್ ಫೈಲ್ ಸಿಸ್ಟಮ್. FLOPS ಇದರ ವಿಸ್ತೃತ ರೂಪ ಫ್ಲೋಟಿಂಗ್ ಪಾಯಿಂಟ್ ಆಪರೇಷನ್ ಪರ್ ಸೆಕೆಂಡ್. FORTRAN ಫಾರ್ಮುಲಾ ಟ್ರಾನ್ಸ್ಲೇಷನ್. FAQ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್. FTP ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. FDD ಫ್ಲಾಫಿ ಡಿಸ್ಕ್ ಡ್ರೈವ್. FAT ಫೈಲ್ ಅಲೋಕೇಶನ್ ಟೇಬಲ್. FM ಫ್ರೀಕ್ವೆನ್ಸಿ ಮಾಡ್ಯುಲೇಷನ್, ಇದು ಕೂಡ ಎಕ್ಸಾಮ್ನಲ್ಲಿ ಕ್ವಶನ್ ಆಗಿದೆ ಫ್ರೆಂಡ್ಸ್. ಗೂಗಲ್ ಗ್ಲೋಬಲ್ ಆರ್ಗನೈಜೇಷನ್ ಆಫ್ ಆರಿಯೆಂಟೆಡ್ ಗ್ರೂಪ್ ಲ್ಯಾಂಗ್ವೇಜ್ ಆಫ್ ಅರ್ತ್, ಇದು ಕೂಡ ಎಕ್ಸಾಮ್ನಲ್ಲಿ ಕ್ವಶನ್ ಆಗಿದೆ ಫ್ರೆಂಡ್ಸ್. GUI ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್. GIF ಗ್ರಾಫಿಕ್ಸ್ ಇಂಟರ್ಚೇಂಜ್ ಫಾರ್ಮ್ಯಾಟ್, ಇದನ್ನು ಎಕ್ಸಾಮ್ನಲ್ಲಿ ಕ್ವಶನ್ ಆಗಿದೆ ಫ್ರೆಂಡ್ಸ್. GPRS ಜನರಲ್ ಪಾಕೆಟ್ ರೇಡಿಯೋ ಸರ್ವಿಸ್ ಅಂತ ಹೇಳಿ. HLL ಹೈ ಲೆವೆಲ್ ಲ್ಯಾಂಗ್ವೇಜ್. HTML ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್. HDD ಹಾರ್ಡ್ ಡಿಸ್ಕ್ ಡ್ರೈವ್.
HTTP ಇದರ ವಿಸ್ತೃತ ರೂಪ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅಂತ ಹೇಳಿ. HDMI ಹೈ ಡೆಫಿನಿಷನ್ ಮಲ್ಟಿಮೀಡಿಯಾ ಇಂಟರ್ಫೇಸ್ ಅಂತ. HD ಹೈ ಡೆಫಿನಿಷನ್. ISP ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್. IBM ಇಂಟರ್ನ್ಯಾಷನಲ್ ಬಿಸಿನೆಸ್ ಮಷೀನ್ಸ್. ISO ಇದರ ವಿಸ್ತೃತ ರೂಪ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಆರ್ಗನೈಜೇಷನ್. IMSI ಇಂಟರ್ನ್ಯಾಷನಲ್ ಮೊಬೈಲ್ ಸಬ್ಸ್ಕ್ರೈಬರ್ ಐಡೆಂಟಿಟಿ. IS ಇನ್ಫಾರ್ಮೇಷನ್ ಸಿಸ್ಟಮ್. IC ಇಂಟಿಗ್ರೇಟೆಡ್ ಸರ್ಕ್ಯೂಟ್. IVRS ಇಂಟರಾಕ್ಟಿವ್ ವಾಯ್ಸ್ ರೆಸ್ಪಾನ್ಸ್ ಸಿಸ್ಟಮ್ ಅಂತ. ISDN ಇಂಟಿಗ್ರೇಟೆಡ್ ಸರ್ವಿಸ್ ಡಿಜಿಟಲ್ ನೆಟ್ವರ್ಕ್. IP ಇಂಟರ್ನೆಟ್ ಪ್ರೋಟೋಕಾಲ್ ಇದು ಕೂಡ ಎಕ್ಸಾಮ್ನಲ್ಲಿ ಆಗಿದೆ ಫ್ರೆಂಡ್ಸ್. IMEI ಇಂಟರ್ನ್ಯಾಷನಲ್ ಮೊಬೈಲ್ ಇಕ್ವಿಪ್ಮೆಂಟ್ ಐಡೆಂಟಿಟಿ. JPEG ಜಾಯಿಂಟ್ ಫೋಟೋಗ್ರಾಫಿಕ್ ಎಕ್ಸ್ಪರ್ಟ್ ಗ್ರೂಪ್. LV ಲಾಜಿಕಲ್ ವ್ಯಾಲ್ಯೂ. LAN ಲೋಕಲ್ ಏರಿಯಾ ನೆಟ್ವರ್ಕ್ ಇದು ಕೂಡ ಎಕ್ಸಾಮ್ನಲ್ಲಿ ಆಗಿದೆ ಫ್ರೆಂಡ್ಸ್ ಕ್ವಶನ್. LCD ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ. MODEM ಮಾಡ್ಯುಲೇಟರ್ ಆ್ಯಂಡ್ ಡಿಮಾಡ್ಯುಲೇಟರ್. MPEG ಮೋಷನ್ ಪಿಕ್ಚರ್ಸ್ ಎಕ್ಸ್ಪರ್ಟ್ ಗ್ರೂಪ್. MAC ಮೀಡಿಯಾ ಆಕ್ಸೆಸ್ ಕಂಟ್ರೋಲ್. MIPS ಮಿಲಿಯನ್ ಇನ್ಸ್ಟ್ರಕ್ಷನ್ ಪರ್ ಸೆಕೆಂಡ್. MU ಮೆಮೊರಿ ಯೂನಿಟ್. MAN ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್. NOS ನೆಟ್ವರ್ಕ್ ಆಪರೇಟಿಂಗ್ ಸಿಸ್ಟಮ್. NFS ನೆಟ್ವರ್ಕ್ ಫೈಲ್ ಸರ್ವಿಸ್. NSF/NET ನ್ಯಾಷನಲ್ ಸೈನ್ಸ್ ಫೌಂಡೇಶನ್ ನೆಟ್ವರ್ಕ್. NVR ನೆಟ್ವರ್ಕ್ ವಿಡಿಯೋ ರೆಕಾರ್ಡರ್. OSI ಓಪನ್ ಸಿಸ್ಟಮ್ ಇಂಟರ್ ಕನೆಕ್ಷನ್. OLED ಆರ್ಗ್ಯಾನಿಕ್ ಲೈಟ್ ಎಮಿಟಿಂಗ್ ಡಯಾಡ್. OMR ಆಪ್ಟಿಕಲ್ ಮಾರ್ಕ್ ರೆಕಾಗ್ನಿಷನ್. OFC ಆಪ್ಟಿಕಲ್ ಫೈಬರ್ ಕೇಬಲ್ ಇದನ್ನು ಕೇಳಿದ್ದಾರೆ ಫ್ರೆಂಡ್ಸ್ ಎಕ್ಸಾಮ್ನಲ್ಲಿ. PSTN ಪಬ್ಲಿಕ್ ಸ್ವಿಚ್ಡ್ ಟೆಲಿಫೋನ್ ನೆಟ್ವರ್ಕ್. PDF ಪೋರ್ಟೇಬಲ್ ಡಾಕ್ಯುಮೆಂಟ್ ಫಾರ್ಮೆಟ್ ಮೊನ್ನೆ ನಡೆದಂತಹ ಫ್ರೀ ಕೋಚಿಂಗ್ನಲ್ಲಿ ಈ ಕ್ವಶನ್ ಆಗಿದೆ ಫ್ರೆಂಡ್ಸ್. PHP ಹೈಪರ್ ಟೆಕ್ಸ್ಟ್ ಪ್ರೀ ಪ್ರೊಸೆಸರ್. PNG ಪೋರ್ಟೇಬಲ್ ನೆಟ್ವರ್ಕ್ ಗ್ರಾಫಿಕ್. PAN ಇದರ ವಿಸ್ತೃತ ರೂಪ ಪರ್ಸನಲ್ ಏರಿಯಾ ನೆಟ್ವರ್ಕ್. RTC ರಿಯಲ್ ಟೈಮ್ ಕ್ಲಾಕ್. RPM ರೆವಲ್ಯೂಷನ್ ಪರ್ ಮಿನಿಟ್. RAM ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಇದು ಕೂಡ ಎಕ್ಸಾಮ್ನಲ್ಲಿ ಕ್ವಶನ್ ಆಗಿದೆ ಫ್ರೆಂಡ್ಸ್. ROM ಇದರ ವಿಸ್ತೃತ ರೂಪ ರೀಡ್ ಓನ್ಲಿ ಮೆಮೊರಿ ಇದು ಕೂಡ ಎಕ್ಸಾಮ್ನಲ್ಲಿ ಕ್ವಶನ್ ಆಗಿದೆ. STP ಶಿಲ್ಡೆಡ್ ಟ್ವಿಸ್ಟೆಡ್ ಪೇರ್. SMPS ಇದರ ವಿಸ್ತೃತ ರೂಪ ಸ್ವಿಚ್ ಮೋಡ್ ಪವರ್ ಸಪ್ಲೈ. SMTP ಸಿಂಪಲ್ ಮೇಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. SQL ಸ್ಟ್ರಕ್ಚರ್ಡ್ ಕ್ಯೂರಿ ಲ್ಯಾಂಗ್ವೇಜ್. SOAP ಸಿಂಪಲ್ ಆಬ್ಜೆಕ್ಟ್ ಆಕ್ಸೆಸ್ ಪ್ರೋಟೋಕಾಲ್. SDMA ಸ್ಪೇಸ್ ಡಿವಿಷನ್ ಮಲ್ಟಿಪಲ್ ಆಕ್ಸೆಸ್. SIM ಸಬ್ಸ್ಕ್ರೈಬರ್ ಐಡೆಂಟಿಟಿ ಮಾಡ್ಯೂಲ್. TCP ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್. TFT ಥಿನ್ ಫಿಲಮ್ ಟ್ರಾನ್ಸ್ಲೇಟರ್. TIFRAC ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಫಂಡಮೆಂಟಲ್ ರಿಸರ್ಚ್ ಆಟೋಮೆಟಿಕ್ ಕ್ಯಾಲ್ಕುಲೇಟರ್. URL ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್. UPS ಅನ್ಇಂಟರಪ್ಟೆಡ್ ಪವರ್ ಸಪ್ಲೈ. USB ಯೂನಿವರ್ಸಲ್ ಸೀರಿಯಲ್ ಬಸ್. ಫ್ರೆಂಡ್ಸ್ ಈ ಕ್ವಶನ್ ಮೊನ್ನೆ SDA ನಲ್ಲಿ ಈ ಕ್ವಶನ್ ಆಗಿದೆ. VIRUS ವೈಟಲ್ ಇನ್ಫಾರ್ಮೇಷನ್ ರಿಸೋರ್ಸ್ ಅಂಡರ್ ಸೀಸ್. VLSI ವೆರಿ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್. VM ವರ್ಚುವಲ್ ಮೆಮೊರಿ. WMV ವಿಂಡೋ ಮೀಡಿಯಾ ವಿಡಿಯೋ ಅಂಥೇಳಿ. WWW ವರ್ಲ್ಡ್ ವೈಡ್ ವೆಬ್. ಫ್ರೆಂಡ್ಸ್ ಈ ಕ್ವಶನ್ ಅಂತೂ ಸುಮಾರು ಎಕ್ಸಾಮ್ಗಳಲ್ಲಿ ಭಾಳಷ್ಟು ಕ್ವಶನ್ಸ್ ಆಗಿದೆ. ಇದು PC PSI SD FDನಲ್ಲಿ ಎಲ್ಲದರಲ್ಲಿ ಕೇಳಿರುವಂಥ ಕ್ವಶನ್ ಆಗಿದೆ. ಇದು ಪ್ರತಿ ಸಲ ರಿಪೀಟ್ ಆಗುವಂಥ ಕ್ವಶನ್ ಇದು. ವೈಫೈ ವೈರ್ಲೆಸ್ ಫಿಡೆಲಿಟಿ. WAN ವೈಡ್ ಏರಿಯಾ ನೆಟ್ವರ್ಕ್ ಇದನ್ನು ಕೂಡ ಎಕ್ಸಾಮ್ ಆಗಿದೆ ಫ್ರೆಂಡ್ಸ್ ಎಕ್ಸಾಮ್ಲಿ ಕ್ವಶನ್ ಆಗಿದೆ ಇದು. VMAX ವೈರ್ಲೆಸ್ ಇಂಟರೋಪಬಿಲಿಟಿ ಫಾರ್ ಮೈಕ್ರೋವೇವ್ ಆಕ್ಸೆಸ್. ವಿಂಡೋ ವೈಡ್ ಇಂಟರಾಕ್ಟಿವ್ ನೆಟ್ವರ್ಕ್ ಡೆವಲಪ್ಮೆಂಟ್ ಫಾರ್ ಆಫೀಸ್ ವರ್ಕ್ ಸೊಲ್ಯೂಷನ್. XML ಎಕ್ಸ್ಟೆನ್ಸಿಬಲ್ ಮಾರ್ಕಪ್ ಲ್ಯಾಂಗ್ವೇಜ್. ಯಾಹೋ ಇದರ ವಿಸ್ತೃತ ರೂಪ ಎಟ್ ಅನದರ್ ಹೆರಾಜಿಕಲ್ ಆಫೀಸಸ್ ಒರಾಕಲ್. ಇಲ್ಲಿವರೆಗೂ ಸುಮಾರು ಕಂಪ್ಯೂಟರ್ಗೆ ಸಂಬಂಧಪಟ್ಟಂಥ ಎಲ್ಲ ಫುಲ್ ಫಾರ್ಮ್ಗಳನ್ನು ಕೂಡ ನೋಡಿದ್ದೀವಿ. ಇದೇ ಥರ ನೀವು ದಿನಕ್ಕೆ ಯಾವಾಗಾದರೂ ಟೈಮ್ ಸಿಕ್ಕಾಗ ಒಂದ್ಸಲ ನೀವು ರಿವಿಷನ್ ಮಾಡಿದ್ರೆ ಪರ್ಫೆಕ್ಟ್ ಆಗ್ತೀರಿ ಫ್ರೆಂಡ್ಸ್. ಮತ್ತು ಮುಂದೆ ಬರುವಂಥ ವಿಡಿಯೋಗಳಲ್ಲಿ ನಾನು ಕ್ವಶನ್ಸ್ಗಳನ್ನು ತರೋದಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಇದೇ ಥರ ನಿಮ್ಮ ಸಪೋರ್ಟ್ ಇರಲಿ ಅಂಥೇಳಿ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಧನ್ಯವಾದಗಳು. ಎಲ್ರಿಗೂ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.